ತಿಮ್ಮಪ್ಪ ನಾಯ್ಕರು ಇದ್ರು. ಮೊದ್ಲಿಗೆ ತಿಮ್ಮಪ್ಪ ನಾಯ್ಕರು ಅವ್ರ ಶಿಷ್ಯರಲ್ವಾ? ಹೌದು. ಮಾಣಿ ಆ ಪದ್ಯ ಹೇಳ. ಬಿಡಾರದಲ್ಲಿ ಕಾಳಿ ನೋಟ ಜೋರ್ ಮಾಡೋದು ಇವ್ರು. ಆ ಪದ್ಯ ಹೇಳ. ಅವಾಗ ಬಿಡಾರದಲ್ಲಿ ಇರೋದಲ್ಲ. ಬಿಡಾರದಲ್ಲಿ ಮತ್ತೆ ತಿಮ್ಮಪ್ಪ ನಾಯ್ಕರ ವಿಷಯ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಕೇಳಿ ನಾವು ನೋಡಿದ್ದಷ್ಟು. ಅದ್ಭುತ ವ್ಯಕ್ತಿ ಅವರು. ಆ ಪದ್ಯ ಹೇಳ. ಅದು ಯಾವ್ದು ಹೇಳ್ದ? विघ्न घोष घन प्रचंड पवन श्री विघ्नेश्वर पातु मां. ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಮಯ್ಯ, ಯಕ್ಷಗಾನ ಭಾಗವತ. ಕಾಳಿಂಗನವರ ನೆನಪು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ತ್ರಿಪಾತ್ರಧಾರಿ ಎಮ್ಮೆ ನಾಯ್ಕರು ಅಣ್ಣಣ್ಣ ನಮ್ಮೊಂದಿಗಿದ್ದಾರೆ. ಅವರು ಕಾಳಿಂಗನವರ ಬಗ್ಗೆ ಅಮೃತೇಶ್ವರಿ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ನಾ ತಿಳಿದ ಹಾಗೆ ಕಾಳಿಂಗನವರ ಬಾಲ್ಯಾವಸ್ಥೆಯಲ್ಲಿ ಅಮೃತೇಶ್ವರಿ ಮೇಳದಲ್ಲಿದ್ದಾವಾಗ ಅಣ್ಣ ಅಮೃತೇಶ್ವರಿ ಮೇಳದ ತ್ರಿಪಾತ್ರಧಾರಿಯಾಗಿ ಅಮೃತೇಶ್ವರಿ ಮೇಳದಲ್ಲಿ ಇದ್ದಿದ್ರು. ನಮಸ್ಕಾರ. ನಮಸ್ಕಾರ ಅಣ್ಣಣ್ಣ. ನಾವು ಅಣ್ಣಣ್ಣ ಅಂತ ಹೇಳಿ ಅಭ್ಯಾಸ ಆಯ್ತು. ಎಮ್ಮೆ ನಾಯಕರಿಗಿಂತ ಅಣ್ಣಣ್ಣ ಅಂತ ಅಭ್ಯಾಸ ಆಗಿದೆ. ನೀವು ಕಾಳಿಂಗನವರ ಒಡನಾಡಿಯಾಗಿ ಅವರೊಟ್ಟಿಗೆ ಇದ್ದವರು. ಅಮೃತೇಶ್ವರಿ ಮೇಳದಲ್ಲಿ ಕಾಳಿಂಗನವರ ಸೇರ್ಪಡೆ ಆದವಾಗ ನೀವು ಅಮೃತೇಶ್ವರಿ ಮೇಳದಲ್ಲಿ ಶ್ರೀಪಾತ್ರಧಾರಿಯಾಗಿ ಇದ್ದವರು. ಅವರಿಗೂ ನಿಮ್ಗೂ ಇರುವ ಬಾಂಧವ್ಯಗಳು ಹೇಗಿದ್ದಿತ್ತು ಮೊದಲು? ಅವ್ರು ಬಂದವಾಗ, ಯಕ್ಷಗಾನ ಬಂದವಾಗ ಮೋಸ್ಟ್ಲಿ ನಾವು ಅಮೃತೇಶ್ವರಿ ಮೇಳಕ್ಕೆ ಬಂದು ಸೇರ್ಪಡೆ ಆದ್ರು. ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದಲ್ಲಿ ಕಲ್ತು ಆ ವರ್ಷ ಉಪ್ಪರೊಟ್ಟಿಗೆ ಎಲ್ಲ ಅವ್ರು ಬಂದ್ರು. ಸಂಗೀತಕ್ಕೆ ಬಂದ್ರು. ಹೌದು. ಆವಾಗ ಸ್ವಲ್ಪ ಹೊತ್ತುಂಟ್ರು ಅವರು. ಚಿಕ್ಕ ಪ್ರಾಯ ಸಹಜ ಬಿಡಿ. ಅದು ಯಾವ್ದಾದ್ರು ಒಂದು ಹಾಸ್ಯದ ಯಶ ಮುಂಡ ಸುತ್ತಕೊಂಡಾಗ ತಗೊಳ್ಳೋದು ಎಲ್ಲ ಇದ್ದಿತ್ತು. ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರದಿಂದ ಸೀದಾ ಅಮೃತೇಶ್ವರಿ ಮೇಳಕ್ಕೆ. ಹೌದು. ಮತ್ತೆ ಆವಾಗ ಅಂತ ಪರಿಣತರೇನು ಅಲ್ಲ ಅವರು. BR ಪ್ರಾಜೆಕ್ಟ್ ಅಂತೇಳಿ ಅಲ್ಲಿ ಒಂದು ಆಟ ಇತ್ತು ನಮ್ದು. ಆಟ ಆಗ್ಲಿಲ್ಲ, ಅಲ್ಲಿ ಹೋಗಿದ್ದೆ ನಮ್ಮ ಕ್ಯಾಂಪ್ ಅಲ್ಲಿ. ಮುಂಚಿನ ದಿವಸ ಆರನ್ಪುರ ಅಲ್ಲೆಲ್ಲೂ ಆಟ. ತಿಮ್ಮಪ್ಪ ನಾಯ್ಕರು ಇದ್ರು. ಮೊದ್ಲಿಗೆ ತಿಮ್ಮಪ್ಪ ನಾಯ್ಕರು ಅವ್ರ ಶಿಷ್ಯರಲ್ವಾ? ಹೌದು. ಮಾಣಿ ಆ ಪದ್ಯ ಹೇಳ. ಬಿಡಾರದಲ್ಲಿ ಕಾಳಿ ನೋಟ ಜೋರ್ ಮಾಡೋದು ಇವ್ರು. ಆ ಪದ್ಯ ಹೇಳ. ಅವಾಗ ಬಿಡಾರದಲ್ಲಿ ಇರೋದಲ್ಲ. ಬಿಡಾರದಲ್ಲಿ ಮತ್ತೆ ತಿಮ್ಮಪ್ಪ ನಾಯ್ಕರ ವಿಷಯ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಕೇಳಿ ನಾವು ನೋಡಿದ್ದಷ್ಟು. ಅದ್ಭುತ ವ್ಯಕ್ತಿ ಅವರು. ಆ ಪದ್ಯ ಹೇಳ. ಅದು ಯಾವ್ದು ಹೇಳ್ದ? ಸಾಗರದಿಂದ ಹೀಗಾಗಿ ತಿಮ್ಮಪ್ಪ ನಾಯ್ಕರು ಹೇಳಿಕೊಡು. ಕಡೆಗೆ ಆಯ್ತಲ್ಲ ಹೇಳಿಕೊಡು ಹೇಳಿ. ಭಾರಿ ಹೊತ್ತು ಸಾಮಾನ್ಯ 1 ಗಂಟೆ 2 ಗಂಟೆವರೆಗೂ ಅದೇ. ಹೌದು. ಈ ಬಿಡಾರದಲ್ಲಿರುವಾಗ ಅಭ್ಯಾಸ ಕಡೆಗೆ ಆಯ್ತಲ್ಲ ಆ ದಿವಸ ಎಲ್ಲ ಹೇಳಿಕೊಡ್ತಿದ್ರು. ಮಾರನೇ ದಿವಸ BR ಪ್ರಾಜೆಕ್ಟ್ ಅಲ್ಲಿ ಆಟ ನಾವು ಇದ್ರಲ್ಲ, ಅಲ್ಲಿ ಹೋಗಿ ಬಿಡಾರದಲ್ಲಿ ಬರುವಾಗ 12 ಗಂಟೆ ಕರೆಕ್ಟ್. 12 ಗಂಟೆ ಬಿಡಾರ ಬರುವಾಗಲ್ಲ, ಬಿಡಾರದಲ್ಲಿ ನಾವು ಮಲ್ಕೊಂಡಿ. ಸರಿ. ಇವರು ಸ್ನಾನಕ್ಕೆ ಹೋಗಿದ್ರು. ಎಲ್ಲೂ ಹೋಗುದು ಮನುಷ್ಯ ಅಲ್ಲ. ಯಾರು? ತಿಮ್ಮಪ್ಪ ನಾಯ್ಕರು. ಅವರು ಎಲ್ಲಿ ಏನೆಲ್ಲ ಇತ್ತು ನೋಡಿ 2 ಗಂಟೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳ್ಕೊಂಡು ಅವರ ತೈನಾತಿ ಒಬ್ಬ ಇದನ್ನಲ್ಲ, ಅವ ಗಜಾನನ ಭಂಡಾರಿ, ಚಾಕ್ರಿ ಒಳ್ಳೆ ಮಾಡ್ತಿದ್ದ. ಬಂದ್ರು 12 ಗಂಟೆಗೆ 5 ನಿಮಿಷ ಉಂಟು ಬರುವಾಗ. ನಾವೆಲ್ಲ ಒಳ ಕೂತಿದ್ದೇವೆ. ನಾನು, ಅಳ್ಳಾಡಿ ಮಂಜೇಶ್ ಶೆಟ್ಟರು, ಕೋಟೆ ವೈಕುಂಠೇಕರು, ಸುರಿಕಟ್ಟೆ ಹಿರಿಯಗಾಣಿಗರು, ಇವರೆಲ್ಲ ಊಟ ಕೂತಿದ್ರು. ಇದು ಎಂತ ಬರ್ಲಿಲ್ಲ ನೀವು ತಡಾತ್ ಎಂತ ನೀವು ಬರ್ತೀಯಾ ಇಲ್ಲ? ಮಾತಾಡುದಿಲ್ಲ, ಬಟ್ಟೆ ಒಳಸ್ತಾ ಇದ್ರು. ಮಾತಾಡುದಿಲ್ಲ, ಏನು ಮಾತಾಡುದಿಲ್ಲ. ಯಾಕಂದ್ರೆ ಕೂತ್ಕಂತೆ ಬಂದು ನಿಧಾನ ಹೀಗೆ ಅದೇ ಇಟ್ಕೊಂಡ್ರು. ನಮ್ಮ ಕಣ್ಣು ಮುಂದೆ ಆದ ದೃಷ್ಟಿ ಅದು. ಕೂಕಟ್ರು ಅಲ್ಲಿ. ಎಂತಾಯ್ತು ಮೊದ್ಲಿಗಾರ ಎಂತಾಯ್ತು ಅಂದ್ರೆ ನಾವೆಲ್ಲ ಸುತ್ತಮುತ್ತ ಕೂಕೊಂಡು ನಗರಾಜ ಶೆಟ್ರು ಇದ್ರು. ಎಲ್ಲ ಅವ್ರು ಕೂಕೊಂಡು ಅಲ್ಲೇ ಹೊರ್ಗಿದ್ರು. ಸುರಿಗಟ್ಟಿ ಹಿರಿಯಗಾಣಿಗರ ತೊಡೆ ಮೇಲೆ ಹೊರ್ಗಿದ್ರು. ನಿಪ್ಪಗದ್ರು ಜೀವದ್ದು. ಹೌದಪ್ಪ.
ನಾವು ಅದನ್ನ ಗಮನಕ್ಕೆ ತಗೊಂಡಿಲ್ಲ ಅಲ್ಲ, ಅವಾಗ ಗೊತ್ತಾಗ್ತಲ್ಲ. ಗೊತ್ತಾಗಿಲ್ಲ ಏನಾಯ್ತು ಅಂತ. ಇವಾಗಾದ್ರೆ ಎಲ್ಲ ವ್ಯವಸ್ಥೆಗಳಿದ್ದಿತ್ತು. ಹೌದು, ನಮ್ಗೆ ಗಡಿಬಿಡಿ ಆಯ್ತು. ಹೌದು. ಎಂತ ಆಯ್ತು ನೋಡಿ ಕಡೆಗೆ ರಿಕ್ಷಾ ಹೇಳಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಅಲ್ಲಿ ಹತ್ರದಲ್ಲಿ ಆಸ್ಪತ್ರೆ ಇತ್ತು. ಅಲ್ಲಿ ಕರ್ಕೊಂಡು ಹೋದ್ರ ಕೂಡಲೇ ಅವರು ಏನು ವೇಷ ಮಾಡ್ತಾರ ಇವರು ಕೇಳಿದ್ರು. ಇಲ್ಲ, ವೇಷ ಮಾಡೋದಿಲ್ಲ, ಮೊದ್ಲೆಗಾರರು. ಓ, ತೀರಿ ಹೋದ್ರು ಅವರು. ಹೌದು. ಆವಾಗ ನಮ್ಮ ಹಂದೆಯವರು ಶಿವಮೊಗ್ಗದಲ್ಲಿದ್ರು, ರೂಮ್ ಮಾಡ್ಕೊಂಡು. ಚಂದ್ರಗೌಡ್ರು ಒಂದು ಫೋನ್ ಮಾಡ್ರಿ, ಮ್ಯಾನೇಜರ್ ಹೇಳ್ಕಲ್ಲ, ಏನು ತಿಮ್ಮಪ್ಪ ಹಬ್ಬ ತಿಮ್ಮಪ್ಪ ಆದ್ರೆ ನಿಮ್ಮ ಬೇರೆ ಮೊದ್ಲಿಗಾರ ಇವತ್ತು ಒಂದು ದಿವಸ ಬರೀಸಕ್ಕೆ ಮೊದ್ಲಿಗಾರ ಸೀದಾ ಹೇಳ ಅಲ್ಲ, ಸೀದಾ ಮೊದ್ಲಿಗಾರ ಮನೆಗೆ ಹೋದ ಮನೆ ಅದಂದ್ರೆ ದುಡ್ಡು ಕೇಳಿದ್ದಾರೆ ಅವ್ರು, ದುಡ್ಡು ಕೊಡ್ಲಿಲ್ಲ. ಅಂದ್ರೆ ಹಂದೇರಿ ಕೊಡುದು ಕಷ್ಟ ಇತ್ತು ಆಗಲಿ, ಭಾರತ ಪತ್ರ ಆಟೋ ಹಾಗೆ ತುಂಬಾ ಕಷ್ಟ ಕಾಲ ಇದ್ದು ಪರಿಸ್ಥಿತಿ ಕಷ್ಟ, ಯಜಮಾನ ಪರಿಸ್ಥಿತಿ ದುಡ್ಡು ಕೊಡಲ್ಲ ಅಂತ ಹಾಂದೇನು ಅಂತ ಹೇಳ್ಕೊಂಡು ಅವ್ರು ಹಾಂಗಾಡ್ರು. ಆಗಲ್ಲ ಮರಯ್ಯ ಇವಾಗ ಹೌದಾ ಬರ್ತೀನಿ ನಾನೀಗಲ್ಲ ಬಂದ್ರು. ಬಂದೇನೆ ಸಂಜೆ ಬಂದ್ರು. ಕ್ಯಾಂಪ್ ಗೈದ್ ಮಾಡ್ತಾ ಆಟ ಕೈದಾಯ್ತು. ಅಲ್ಲಿಂದ ಸಾಯಂಕಾಲ 6 ಗಂಟೆ 7 ಗಂಟೆ ಮೇಲೆ ಕಾರಿನಲ್ಲಿ ಹಿಂದೆ ಸೀಟಿನಲ್ಲಿ ಕೂರಿಸಿ ಉದ್ದ ಕೈ ಶರ್ಟ್ ಇತ್ತಲ್ಲ ಅವ್ರದ್ದು ಹಾಕ್ಸಿ ಮನ್ಸೂರಿಗೆ ತರಲಿಕ್ಕೆ ತಗೊಂಡೋಗ್ಲಿಕ್ಕಿಲ್ಲ ಲೆಕ್ಕ. అందರಿಗೆಲ್ಲ ಗುರ್ತಾಯ್ತು ಬಿಡಿ ಗೇಟಲ್ಲೆಲ್ಲ. ಬಂದ್ರು ಕೂಡ ಒಂದು ಗೇಟಲ್ಲಿ ಈಗ ಬಂದವ ಕಂಡ. ಬ್ಯಾಡ್ದರಿ ಒಳ್ಳೆ ನಿದ್ರಿ, ರಾತ್ರಿ ನಿದ್ರೆ ಬಿಟ್ಟ ಒಳ್ಳೆ ನಿದ್ರಿ. ಆಯ್ತಾಯ್ತು, ಏನ್ ಬೇಗ ಹೊಟ್ರಿ ಇವತ್ತು ಅವಾಗ ಒಂದು ಗೌರವ ಜೋರಿ ಒಳ್ಳೆ ನಿದ್ರಿ ಅಲ್ಲ. ಆಯ್ತಾಯ್ತು ಹೋಯ್ನಿ ಅದು ಕಡಿಕುವಾರ. ಆವಾಗ ನಮ್ಮ ದೇವರಾಯರು ಇಲ್ಲಿದ್ದಾರೆ, ಎಲ್ಲಿ ಸಂಗೀತಗಾರ, ಸಂಗೀತ ಮಾಡ್ತಾರೆ. ಹೌದು, ನಮ್ಮ ಆಳದಲ್ಲಿ ಇದ್ರು. ಅವ್ರು ಮನೇಲಿದ್ರು. ಅವ್ರಿಗೆ ಫೋನ್ ಮಾಡಿದ್ರು, ಹಿಂಗಾಯ್ತು ನಾವು ಬರ್ತೀಗ ಎಲ್ಲ ರೆಡಿ ಮಾಡಿ ವ್ಯವಸ್ಥೆ ಅಂದ್ರಿ. ಜೈ ಅಂತ ಮತ್ತೆ ಮಾಬಲ ಕಟ್ಟಿ ಮಾಡಿದ್ರೆ ಇದ್ರೇನಪ್ಪ ಅವ್ರಿಬ್ರು ಮಕ್ಕಳು, ಅವ್ರ ಮಕ್ಕಳು ಅವ್ರಿಬ್ರು ಹಠ ಹಿಡಿದು ರಜೆ ಮಾಡಿ ಮನೆ ಬಂದಿ ನಾವು. ಅದೇ ದಿವಸ ಕಡೆಗಂತೂ ತಿಮ್ಮಪ್ಪ ರೈಕರು 1974 ಅಂತ. 74 ಕಾಳಿಂಗನಗೌಡರು ಅಮೃತೇಶ್ವರಿ ಮೇಳದಲ್ಲೇ ಇದ್ರು. ಅಮೃತೇಶ್ವರಿ ಮೇಳದಲ್ಲಿ ಇದ್ದಾರೆ. ಮುಂಚಿನ ದಿವಸ ಅವ್ರಿಗೆ ಹೆದರ್ಸಿದ್ರೆ ಹೀಗೆ ಮಾಡಿ ಇದು ನೃತ್ಯಗೇನು ಹೇಳ್ಕೊಡು. ಹೌದು, ಮಧ್ಯಾಹ್ನ ಮಧ್ಯಾಹ್ನ ತಿಮ್ಮಪ್ಪ ಮೊದ್ಲಿಗಾರ ಬಿಡಾರದಲ್ಲಿ ಹೊಸೋತಿತ್ತಲ್ಲ. ಮತ್ತೆ ನಾವ್ರಲ್ಲಿ ಭಾರಿ ಆಸೆ ಇತ್ತು. ಹೌದು, ಅಪ್ಪನ ಹೆಸರು ತಗೊಂಡಿದ್ದ ಹೆದರ್ಸ್ತಿದ್ರು, ಜೋರ್ ಮಾಡ್ತಿದ್ರು. ಈಗ ಹೇಳಿಕೊಟ್ಟವ್ರು ಮುಂಚಿನ ದಿವಸ. ಮುಂಚಿನ ದಿವಸ ಅವ್ರು ತೀರಿ ಹೋಗುವ ಮುಂಚಿನ ದಿವಸ ಮಾರನೇ ದಿವಸ ಹೃದಯಘಾತದಿಂದ ತೀರಿ ಹೋದ್ರು. ನಾವ್ರು ಸಂಗೀತ ಎಲ್ಲ ಮಾಡ್ತಿದ್ರಲ್ಲ, ಹಾಗೆ ನಾ ತಿಳಿದಂಗೆ ಅವರಷ್ಟು ಸಂಗೀತ ಮಾಡ್ತಾ ಇರುವಾಗ ಪಕ್ಕನೆ ಮೇಲೆ ಬಂದವರು ಯಾರು ನಾನು ಕಾಣಲ್ಲ. ಮತ್ತೆ ನಾವ್ರು ಅಮೃತೇಶ್ವರಿ ಮೇಳದ ಸಂಗೀತ ಮಾಡ್ತಾ ಇದ್ರ ಅವಾಗ. ಹೌದು, ಸಂಗೀತ ಭಾಗವತ್ ಸಂಗೀತ ಮಾಡ್ತಾರೆ. ಅಲ್ಲ, ಸಂಗೀತ ಮಾಡ್ತಿದ್ರು ಮಾತ್ರ ಅಲ್ಲ, ಉಪ್ಪೂರ ಜೊತೆ ಇದ್ರಲ್ಲ. 1-2 ವರ್ಷದಲ್ಲಿ ಉಪ್ಪೂರ ಸರಿ ಭಾಗವತರೇ ಆದ್ರು. ಅಲ್ಲೇ ಉಪ್ಪೂರು ಹಿಡಿದ್ರು ಪುರೈಸುವಂತ ಭಾಗವತರೇ. ನಾನು ತಿಳಿದಾಗ ಕೃಷ್ಣ ಭಾಗವತರು ಇದ್ದೀನಿ, ಕಡ್ತೋಕ್ರು. ಮತ್ತೆ ನರಸಿಂಹ ಶೆಟ್ಟಿ ಎಲ್ಲ ಬಿಡಿ, ಹೀಗೆ ಕೆಲವು ಭಾಗವತರು ಇದ್ರು. ಆದ್ರೆ ಕಾಳಿಂಗನವರಿಗೆ ಇವ್ರು ಮಾಡಿ 4 ಗಂಟೆ ಗಂಟೆ ಬಾ ಬೆಳಗಿನ ಜಾಮಕ್ಕೆ ಪದ್ಯ ಹೇಳಲಿಕ್ಕೆ ಹೇಳದ್ದು ಕಂಡದ್ದು ನಾವ್ರಿ ಮಾತ್ರ. ಅವ್ರು ಬೇರೆ ಯಾರಿಗೂ ಹೇಳಿದಾರಲ್ಲ, ಬೆಳಗರಿಗೆ ಹೋಗ್ಕೊಂಬರ ಹಾಗೆಲ್ಲ ಹೇಳುವವರಲ್ಲ, ಅಲ್ಲ ಉಪ್ಪೂರು ಹೇಳುದಿಲ್ಲ. ಅದನ್ನ ತುಂಬವರು ನಾವ್ರಿ ಅವರ ಭಾಗವತಿಗೆ ತುಂಬವರು ನಾವ್ರಿ. ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಕಾಳಿಂಗನವರಿಗೆ. 4 ಗಂಟೆಗೆ ಬಾ ಮಾಡಿ ಅಂತ ಹೇಳಿಕಿ ಹೋಗ್ತಿದ್ರು. 4 ಗಂಟೆಗೆ ಹೋಗ್ತಿದ್ರು. ಅದೇ ರೀತಿಯಲ್ಲಿ ಪದ್ಯ ಹೇಳಿ ಪ್ರಸಂಗ ಯಕ್ಷಲೋಕ ವಿಜಯ ಬಂದದ್ದು ಸಂಗೀತ ಮಾಡ್ತಿದ್ರು. ಆಮೇಲೆ 3-4-5 ವರ್ಷ ಇದ್ರು. ಅದು ಎಷ್ಟು ವರ್ಷ ಇದ್ರು ನಂಗೆ ನೆನಪಾಗುದಿಲ್ಲ. ಪ್ರಬುದ್ಧ ಭಗವತರಾಗಿ ಹೋದ್ರು. ಇಲ್ಲಿ ಪ್ರಬುದ್ಧರಾಗಿ ಆಗಿ ಬೇರೆ ಮೇಳಕ್ಕೆ ತೆರಳೂರು ಮೇಳ ಆ ವರ್ಷ ಎದ್ದಿದ್ದು ಟೆಂಟ್ ತೆರಳೂರು ಮೇಳಕ್ಕೆ ನಾನು, ನಾವ್ರು, ಸಾಮುಕರು 3 ಜನ ಗೆಸ್ಟ್ ಆಗಿ ಹೋಯ್ತು. ಅವರು ಆ ವರ್ಷ ವಿಜಯಶ್ರೀ ಪ್ರಸಂಗ ಇದ್ದಿತ್ತು. ಹೌದು, ವಿಜಯಶ್ರೀ ಪ್ರಸಂಗ ಇದ್ದಿತ್ತು. ಅಲ್ಲಿ ಅಮೃತೇಶ್ವರಿಯಿಂದ ತೆರಳೂರು ಮೇಳಕ್ಕೆ ಮೇಳ ಅವರು ತೆರಳೂರು ಮೇಳಕ್ಕೆ ನಿಶ್ಚಯ ಆದವು. ಹೌದು, ಯಾರು ನಾವ್ರು, ಸಾಮುಕರು ಅಮೃತೇಶ್ವರಿ ಇದ್ರ ಅಂದೇಳಿ ಅವರು ಅಮೃತೇಶ್ವರಿ ಶಾಲೆ ಪೆರಡೂರಿಗೆ ನಿಶ್ಚಯ ಆದವರು. ಕಡೆಗೆ ನಮ್ಗೆ ತಡ ಇತ್ತು ಮೇಳ ಹೇಳೋದು 15 ದಿವಸ ಅಂತೇಳಿ ಹೋಯ್ತು. ಇವ್ರು ಒಪ್ಪಿಗೆ ಪಡೆದು, ಹಂದೇವ್ರು ಒಪ್ಪಿಗೆ ಪಡೆದು ಕರ್ಕೊಂಡು ನಮ್ಮನ್ನು ಅಲ್ಲಿ ಕುಮಟ ಗೋವಿಂದಕರೆಲ್ಲ ಇದ್ರು. ಅಲ್ಲಿಂದ ಅವರು
ಮೇಲ್ಮೇಲೆ ಹೋದ್ರು. ಈ ಪೆರಡೂರು ಮೇಳ ಇದ್ದಿತ್ತಲ್ಲ ಕಾಳಿ